You've said you're open for an investigation. See, whatever court said, I have read it. You are asking the question to the government. You see, I am confining to only the orders passed by the High Court. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರ? ಬೇಲ್ನಲ್ಲಿ ಇದ್ದಾರೆ ಅಲ್ಲ, ಬೇಲ್ನಲ್ಲಿ ಇದ್ದಾರಪ್ಪ. ಅವ್ರು ಕೇಳಿ, ಅವ್ರು ಕೇಳ್ರಿ. ಈಗ FIR ಇರೋರಿಗೆಲ್ಲ ಕೇಳಪ್ಪ, ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ? ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನು ಕೇಳೋದು ಅಲ್ಲ. ನೀನು ಕೇಳ್ತಾ ಇದ್ದೀನೇ, ಮತ್ತೆ ನೀನು ಬಿಡು. ಅವ್ರಿಗೆ ಉತ್ತರ ಕೊಡ್ತೀನಿ ನಾನು, ಬಿಡು. ಮಾಡಲಿ, ವಿ ವಿಲ್ ಫೇಸ್ ದೆಮ್ ಪೊಲಿಟಿಕಲಿ. ವಿ ವಿಲ್ ಫೇಸ್ ದೆಮ್ ಪೊಲಿಟಿಕಲಿ ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಪಿರಸಿ ಬೈ ಬೋತ್. ನಾನು ಸಿದ್ದರಾಮಯ್ಯ ರಾಜೀನಾಮೆ ಕೇಳಲ್ಲ, ನೈತಿಕತೆ ಯಾವ ರೀತಿ ನಡೆಯುತ್ತೆ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ಅದು ಅಪ್ಲೈ ಆಗಲ್ವಾ? ಅಲ್ಲ, ಅವ್ರಿಗೆ ಅಪ್ಲೈ ಕೇಳಲಿಲ್ವ? ಕೇಳು ಇವ್ರಿಗೆ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳು. ನಿಮಗೆ ಬೇಲ್ನಲ್ಲಿ ಇದ್ದೀರಲ್ಲಪ್ಪ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳಿ. ಯಾಕಂತಂದ್ರೆ ಅವರೇ ಬೇಲ್ ಮೇಲೆ ಇದ್ದಾರೆ. ಪ್ರಕರಣದ ಬಗ್ಗೆ ತನಿಖೆ ನಡೀತಿರುವಾಗ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನದಲ್ಲಿ ಮುಂದುವರಿಸಿ ಸೂಕ್ತವಲ್ಲ, ನೈತಿಕತೆಯ ವಿಚಾರವನ್ನು ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು? ಕುಮಾರಸ್ವಾಮಿ ಹಂಗಾರಿ ಅವ್ರ ಗೌರ್ಮೆಂಟ್ನಲ್ಲಿ ಕುಮಾರಸ್ವಾಮಿ ಇರೋದು ಅಲ್ಲ. ಆಯ್ತಪ್ಪ, ಅವ್ರು ಕೇಳ್ರಿ ನೋಡ್ರಿ. ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದ್ದಾರಲ್ಲಪ್ಪ, ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ, ನಿಮ್ಮ ಸರ್ಕಾರದಲ್ಲೇ ನರೇಂದ್ರ ಮೋದಿಯವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದ್ದಾರಲ್ಲ, ಅದನ್ನು ಕೇಳಿ ಅಂತ ಹೇಳಿ. ಅದನ್ನು ಕೇಳಿದ್ದೀರಾ ನೀವು? ಕೇಳಿಲ್ಲ ನೀನು. ನೀನು ಆಯ್ತು, ನೀನು ಹೇಳಪ್ಪ. ಇಲ್ಲ ಬಿಡ, ಆಯ್ತು. ನೀನು ತಾಳ್ರಿ. ರಾಜ್ಯಪಾಲರು BNS ಆಕ್ಟ್ ಅಡಿಯಲ್ಲೂ ಕೂಡ ಕೇಳಿದ್ರು 218. ಆ ಮುಖಾಂತರ ರಾಜ್ಯಪಾಲರು ನೀವು ಹೇಳ್ತಿರಂತೆ ಸರ್ಕಾರದ ಸಂಚಿನ ಭಾಗವಾಗಿ ರಾಜ್ಯಪಾಲರಿಗೆ ಕೇವಲ ಅರ್ಧ ಜಯ ಮಾತ್ರ ಸಿಗ್ತಾ? 17 PC ಆಕ್ಟ್ ಅಡಿ ತನಿಖೆ ಕೆಟ್ಟಿರೋದು. ನಾನು ಅರ್ಧ ಜಯ ಪೂರ್ಣ ಜಯ ಅಂತ ಹೇಳಕ್ ಹೋಗಲ್ಲ. ಕೋರ್ಟ್ನವರು ಏನು ಹೇಳಿದ್ದಾರೆ ಅಂತ ಅಷ್ಟು ಹೇಳಿದ್ದೀನಿ. ನಾನು ಪೂರ ಜಡ್ಜ್ಮೆಂಟ್ ಓದಿದ ಮೇಲೆ ಐ ವಿಲ್ ರಿಯಾಕ್ಟ್ ಅಂತ ಹೇಳಿ. ಐ ವಿಲ್ ರಿಯಾಕ್ಟ್ ಓನ್ಲಿ ಆಫ್ಟರ್ ಗೋ ಥ್ರೂ ದಿ ಎಂಟೈರ್ ಜಡ್ಜ್ಮೆಂಟ್. ಈಗ ಇಟ್ ಈಸ್ ಓನ್ಲಿ ಮಾಧ್ಯಮದ ಮೂಲಕ ನಾನು ಓದ್ಕೊಂಡಿರೋದ್ರ ಮೇಲೆ ಅಷ್ಟೇ ಹೇಳಿದ್ದೀನಿ. ಅದಕ್ಕೆ ಇಷ್ಟೊಂದು ಪ್ರಶ್ನೆ ಕೇಳಬೇಕಾದಂತ ಅಗತ್ಯ ನಾನು ಪುನಃ ನೀನು ಜಡ್ಜ್ಮೆಂಟ್ ಡೀಟೇಲ್ಸ್ಗೆ ಹೋಯ್ತಿಯಲ್ಲಯ್ಯ. ಜಡ್ಜ್ಮೆಂಟ್ನಲ್ಲಿ ಹೇಳಿ, ಕಾಪಿನಲ್ಲಿ ಹೇಳಿದಾರ? ಹೇಳಿ ಇಲ್ಲಿ. ನಾನು ಈಗ ಜಡ್ಜ್ಮೆಂಟು ಪೂರ ಓದಿಲ್ಲ, ಜಡ್ಜ್ಮೆಂಟನ್ನು ಓದಕ್ಕೆ ಹೋಗಿಲ್ಲ. ನೀವು ಮಾಧ್ಯಮಗಳಲ್ಲಿ ಏನೇನು ಬಿತ್ತರಿಸಿದ್ದೀರಿ ಆದೇಶದ ಬಗ್ಗೆ ಅಷ್ಟೇ ಓದ್ಕೊಂಡಿದ್ದೀನಿ. ಅದೇ ಆಮೇಲೆ ಎಲ್ಲ ಓದಿದ ಮೇಲೆ ನಿಮಗೆ ಐ ವಿಲ್ ಕಮ್ ಬ್ಯಾಕ್ ಟು ಯು ಆ್ಯಂಡ್ ರಿಯಾಕ್ಟ್. ಇಲ್ಲಿ ಇನ್ನೂ ಮಾತಾಡಿಲ್ಲ. ನೋಡಿ, ನಾನೀಗಾಗಲೇ ಬೆಳಗ್ಗೆ ರಿಯಾಕ್ಟ್ ಮಾಡಿದ್ದೀನಿ, ಆಗಲೇ ಹೇಳಿದ್ದೀನಿ. ಇದು BJPಯವರು JDSನ ಕುತಂತ್ರ. ಆ ಕುತಂತ್ರಕ್ಕೆ ನಮ್ಮ ಪಕ್ಷ, ನಮ್ಮ ಸರ್ಕಾರ ಜಗ್ಗುವುದಿಲ್ಲ, ಬಗ್ಗುವುದೂ ಇಲ್ಲ. ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಳ್ತದೆ, ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ. ಸೊ ಅದರಿಂದ ಯಾರ ಕನಸು, ಯಾರ ಏನೇನು ಒತ್ತಡ, ಅದು ಯಾವುದು ಕೂಡ ನಮ್ಮ ಪಕ್ಷ ಅಲ್ಲಿ ಸರ್ಕಾರದಲ್ಲಿ ಮಣದಿಲ್ಲ. ಕಾನೂನು ಹೋರಾಟ ಮಾಡ್ತೀವಿ, ಜನರ ಜೊತೆಲಿ ನಿಂತ್ಕೊಳ್ತೀವಿ. ಸಾಕು ಸಾಕು ಸಾಕು. ಥ್ಯಾಂಕ್ ಯು.